ಏ ಕರಿಯಪ್ಪ, ಉಮೇಶಣ್ಣ, ನಿಮ್ಗೆಲ್ಲ ಎಷ್ಟೆಷ್ಟು ಬೇಕಾಗಲ್ಲ ಅತ್ಲಾಗೆ. ಎಲ್ಲ ಎರಡೆರಡು ಕೆ ಜಿ ಐತೆ. ಒಂದೊಂದು ಗುಡ್ಡೆ ಮಾಂಸ ಎರಡೆರಡು ಕೆ ಜಿ. ಆ ಕಡೆ ತುದಿಲ್ ಐತಲ್ಲ, ಅದು ಮಾತ್ರ ಒಂದೊಂದು ಕೆ ಜಿ ಐತೆ. ನಿಮ್ಗೆ ಎರಡೆರಡು ಕೆ ಜಿ ಬೇಕಾ, ಒಂದೊಂದು ಕೆ ಜಿ ಬೇಕಾ? ಯಾಕ್ರಿ ಶೇಖರಪ್ಪವ್ರೆ, ನಾವು ದುಡ್ಡು ಕೊಟ್ಟಿರೋದು ಎರಡು ಕೆ ಜಿಗೆ. ಒಂದೊಂದು ಕೆ ಜಿ ಬೇಕಾದ್ರೆ ಫ್ರೀಯಾಗಿ ಕೊಡೋದಾದ್ರೆ ತಗೊಂಡು ಹೋಗ್ತೀವಿ. 2 ಕೆ ಜಿ ಜೊತೆಗೆ ನಾವು ದುಡ್ಡು ಕೊಟ್ಟಿರೋದು 2 ಕೆ ಜಿಗೆ. ನಮಗೆ 2 ಕೆ ಜಿ ಗುಡ್ಡೆ ಮಾಂಸ ಬೇಕು. ನೀವು ತುದಿಲಿರೋದು 1 ಕೆ ಜಿ ಫ್ರೀಯಾಗಿ ಕೊಡ್ತೀವಿ ಅಂತಂದರೆ ಅದನ್ನು ಬೇಕಾದ್ರೆ ತಗೊಂಡು ಹೋಗ್ತೀವಪ್ಪ, ನಾವೇನು ಬೇಡ ಅನ್ನಲ್ಲ. ಯಾವುದು ಫ್ರೀಯಾಗಿ ಏನು ಕೊಡಲ್ಲ. ಹೇಳಿದ್ವಿ ಎಕ್ಸ್ಟ್ರಾ ಬೇಕಂದ್ರೆ ದುಡ್ಡು ಕೊಟ್ಟು ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಂದ್ವಿ. ಆಯಿತು, ನಿಮಗೆಲ್ಲರಿಗೂ 2 2 ಕೆ ಜಿ ಬೇಕಾ? ಹ್ಞೂ, ಮತ್ತೆ ನಮಗೆ 2 ಕೆ ಜಿಗೆ ಮತ್ತೆ ದುಡ್ಡು ಕೊಟ್ಟರೆ ನಿಮಗೆ 1 ಕೆ ಜಿ ಎಕ್ಸ್ಟ್ರಾ ಬೇಕಾದ್ರೆ ಕೊಡೋದಾದ್ರೆ ಕೊಡು. ನಾವು ದುಡ್ಡು ಕೊಡಿ ಅಂತ ಕೊಡೋದಪ್ಪ. 2 ಕೆ ಜಿ ಜೊತೆ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಕೊಡೋದಾದ್ರೆ ಕೊಡು. ನಾವೇ ಎಕ್ಸ್ಟ್ರಾ ಬೇಕು ಅಂತ ಅನ್ನೋದು. ಈಗ 2 ಕೆ ಜಿ ತಗೊಂಡು ಊಟ ಮಾಡ್ಕೊಂಡ್ರೆ ಸಾಕಾಗತ್ತಗೆ. ಅಣ್ಣ, ನೀನು 2 ಕೆ ಜಿ ಗುಡ್ಡೆ ಮಾಂಸ ಕೊಟ್ಬಿಡಪ್ಪ, ಸಾಕು. ನಮಗೂ ಅಷ್ಟೇ, ಬೇಕಾದಷ್ಟು ಜನ ಇರ್ತಾರೆ. ಆದರೆ ನಮಗೆ 2 ಕೆ ಜಿನೇ ಸಾಕು. ಮೊದಲೇ ಅಲ್ಲಿ ಇಲ್ಲಿ ಅಂತ ಊಟ ಕರೆದವ್ರೆ, ನಾವೆಲ್ಲೂ ಹೋಗಲ್ಲ. ಅಚ್ಚುಕಟ್ಟಾಗಿ ನಾವು ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಕೊಂಡು ಆರಾಮಾಗಿರ್ತೀವಿ. ಹೋಟ್ಲಿನ 3 ದಿವಸ ತೆಗಿಯಲ್ಲ ಬಿಡು. ಆಯ್ತು ಬಿಡ್ರಪ್ಪ. ಏನೋ ಮಾತಾಡ್ಸಿದ್ರೆ ಬರೀ ಪ್ರಿಯ ಕೊಡ್ರಿ ಅಂತಾನೆ ಮಾತಾಡ್ತೀರ ನೀವೊಂದು. ನಾವು ಹಾಕಿರೋದಕ್ಕೆ ಬಂಡವಾಳ ಬೇಡವೆ? ನಾವು ಕುರಿ ಕೊಯ್ದು ಪಾಲು ಹಾಕ್ತಿರೋದು ಬಿಡೋದಾಗ ನಾವು ಏನು ನಮಗೊಂಚೂರು ಗೀಟ್ಲಿ ಅಂತ ಹೇಳ್ಬಿಟ್ಟು ನಾವು ನೀರು ಕುಡಿಸಿರ್ತೀವಿ. ಬಿಸಿಲು ಮಳೆ ಅಂದಲೇ ಮೇಯಿಸಿರ್ತೀವಿ ಕುರಿಗಳನ್ನ. ಅಲ್ಲಿ ಇಲ್ಲಿ ಅಂತ ಭಾಳ ಓಡಾಡಿರ್ತೀವಿ. ಅದಕ್ಕೆಲ್ಲ ಗೀಟ್ ಬೇಕಲ್ಲಪ್ಪ. ನಿಮಗೆ ಎಲ್ಲ ಫ್ರೀಯಾಗಿ ಕೊಟ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಾವು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಕೂರ್ಬೇಕಾಗತ್ತೆ. ತಗೊಳ್ರಪ್ಪ, ತಗೊಳ್ರಿ ನಿಮ್ಮ ಮಟನ್ನ. ಮಾತಾಡ್ದಲೆ ನಡೀರಿ ಮನೆಗೆ ತಗೊಂಡೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಮಕ್ಕಂಬಿಡ್ರಿ. ಆಗಲ್ಲಪ್ಪ. ಮತ್ತೆ ನಾವು ನೀನು ಹೇಳಿಲ್ಲ ಅಂತಂದ್ರೆ ನಾವು ಅದನ್ನೇ ಮಾಡೋದು. ಕೊಡು ಕೊಡು, ಅದೇ 1 ಗಂಟೆಯಿಂದ ನಿಂತ್ಕೊಂಡು ನೋಡ್ತಿದ್ದೀವಿ. ನೀನು ಬರೀ ಬೇರೆ ಕೊಡೋದಾಯ್ತು, ನಮಗೆ ಕೊಡೋದಂಗೆ ಇಲ್ಲ ನೀನು. ಆಯ್ತು ತಗೊಳ್ರಪ್ಪ, ಕೊಡ್ತೀನಿ. ತಗೊಳ್ರಿ, ಮಾಡ್ಕೊಂಡು ಊಟ ಮಾಡೋಗ್ರಿ. ನಡೀರಿ. ಇನ್ನೊಬ್ರು ತಗೊಳಕ್ಕೆ ಒಂಚೂರು ಜಾಗ ಮಾಡಿಕೊಡ್ರಿ ಅವರಿಗೆ. ನೋಡು, ಇಷ್ಟೊತ್ತು ತನಕ ನಿನ್ನ ಕೈಗಿತ್ತು, ಈಗ ನಮ್ಮ ಕೈಗೆ ಬಂದೈತೆ. ಸರಿನಪ್ಪ, ಆಯಿತು. ಬರ್ತೀವಿ ನಾವಿನ್ನ. ಚೆನ್ನಾಗಿ ವ್ಯಾಪಾರ ಆಗಲಿ. ತಿಳ್ಕೊಳಪ್ಪ. ಆಮೇಲೆ ನಾವೆಲ್ಲ ಮಾತಾಡೋಕ್ಕಿಂತ ಮುಂಚೆ ಪಾಲು ಹಾಕ್ಬೇಕಾದ್ರೆ ಯಾವಾಗಲೂ ದುಡ್ಡು ಕೊಟ್ಟಿದ್ದೀವಿ. ಆಮೇಲೆ ಈಗ ಒಂದ್ಸರಿ ದುಡ್ಡು ಕೇಳಿ ಆಮೇಲೆ. ಇಲ್ಲ ಕಣ್, ಕೇಳಲ್ಲ ಬಿಡಪ್ಪ. ಕರಿಯಪ್ಪ, ನಡೀರಿ. ಇನ್ನೊಬ್ರು ಜಾಗ ತಗೊಳಕ್ಕೆ, ಮಟನ್ ತಗೊಳಕ್ಕೆ ಒಂಚೂರು ಜಾಗ ಮಾಡಿಕೊಡ್ರಿ. ನಡೀರಿ, ಒಂಚೂರು ಜಾಗ ಬಿಡ್ರಿ. ನಡಿಯೋಣ ಉಮೇಶ್ ಅಣ್ಣ, ನಡಿ ಹೋಗೋಣ. ಏನನ್ ಮಕ್ಕಳಪ್ಪ, ಒಂದು ಕುರಿ ಮಟನ್ ಮೊದಲೇ ಮಾತಾಡ್ತಾರೆ. ಬಂದು ಹಿಂಗೆ ಕವರ್ ಕಾಕ್ಸ್ಕೊಂಡು ತಗೊಂಡು ಹೋಗ್ಬಿಟ್ಟು ತಲೆಗೊಂದೊಂದು ಮಾತಾಡ್ತಾರೆ. ಅಯ್ಯಪ್ಪ, ಇನ್ನೊಂದು ಮಕ್ಕಳ ಜೊತೆ ಬೆಳಗಿನ ಸಂಜೆ ತನಕ ಇದ್ಬಿಟ್ರೆ ತಾಲೂಕಟ್ಟು 12 ಆಗುತ್ತೆ. ಬರೀ ಯಾರು ಬೇಕು ಹೇಳ್ರಿ. KG 750, KG 750. ಮೊದಲೇ ದುಡ್ಡು ಕೊಟ್ಟವ್ರು ಕವರಿಗೆ ಹಾಕ್ಸ್ಕೊಂಡು ತಗೊಂಡೋಗ್ರಿ. ಯಾರು ಫ್ರೆಶ್ ಆಗಿ ಬಂದ್ರೆ ಅವರೆಲ್ಲ ಫ್ರೆಶ್ ಮಟನ್ ತಗೊಂಡೋಗ್ರಿ. ಏ ರಾಮಣ್ಣ, ಒಂಚೂರು ನೋಡ್ಕೊಳಪ್ಪ. ಇತ್ಲಾಗ ಹೋಗಿ ಒಂಚೂರು ಹುಚ್ಚ ಹೋಗಿ ಬರ್ತೀನಿ. ಏನಮ್ಮ ಅಮ್ಮ? ಏ ಶಿವಗಿ ಅಮ್ಮ, ಒಳಗಡೆ ಎಲ್ಲ ಸೇರ್ಕೊಂಡು ಏನು ಮಾಡ್ತಿದ್ದೀರಾ? ಬರ್ರಿ ನೀವು. ಇವತ್ತು ಭಾನುವಾರ, ಯುಗಾದಿ ಹಬ್ಬ ಆಗಿ ಶುಕ್ರವಾರ ಚಂದ್ರ ನೋಡಿದ್ವಿ. ಇವತ್ತು ಮಾಡೋಕ್ಕಾಗಿಲ್ಲ. ಶನಿವಾರ ಆಂಜನೇಯನ ವಾರ, ಅವತ್ತು ಮಾಡೋಕ್ಕಾಗಲ್ಲ. ಇವತ್ತು ಭಾನುವಾರ ಬರ್ರಿ. ಇವತ್ತು ಮಟನ್ ತಂದಿದ್ದೀನಿ. ಮಟನ್ ಸಾರು, ಮಟನ್ ರೋಸ್ಟು ಮಾಡ್ರಿ. ಏನಪ್ಪ, ಯಾಕಂಗೆ ಬಡ್ಕೊಂತಿದ್ಯಾ? ಒಳಗಡೆ ಏನೋ ಸುಮ್ಮನೆ ಕೂತ್ಕೊಂಡಿರ್ತೀವಿ ನಾವು. ಬೇಜಾನ್ ಕೆಲಸ ಇರುತ್ತೆ ಅತ್ಲಾಗೆ. ಇನ್ನಮ್ಮ ಎಷ್ಟೊತ್ತಿಗೆ ಬಾಡ್ ತರ್ಬೇಕಂತಿದ್ದೆ ನೀನು? ಬೆಳಗ್ಗೆ ಹೋದ್ರೆ ಇನ್ನೂ ಬಂದಿಲ್ವಲ್ಲ, ನಾವು ಅನ್ಕೋಬೇಕು. ಬಹು ಬೇಗ ಎಷ್ಟೋದಾಗಬೇಕು. ಬಾಡ್ ತಗೊಂಬರ್ರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಈಗ ಬಂದ ಅಂತ ಹೇಳ್ಬಿಟ್ಟು ನೀನು ನಿಮ್ಮ ಅಪ್ಪನ ಕಾದಿದ್ದಾಯ್ತು ಅತ್ಲಾಗೆ. ಒಬ್ಬರು ಬರೋವಲ್ದರು. ಇನ್ನು ಎಷ್ಟೊತ್ತು ಬೇಕು ಬಾಡ್ ತರಕ್ಕೆ? ಇದೇನಮ್ಮ ಒಳ್ಳೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಹೋದಂಗೆ ದಡ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟಲ್ಲಮ್ಮ ನೀನು. ನನಗೇನು ಅರ್ಥ ಆಗಲಿಲ್ಲ. ನೋಡು, ಬೆಳಗ್ಗೆ ಹೋದರು ಬಾಡೆಲ್ಲ ಕೊಯ್ದು ತೂಕ ಹಾಕ್ಸ್ಕೊಂಡು ಎಲ್ಲರಿಗೂ ಕೊಟ್ಟು ನಾವು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. 2 KG ಫ್ರೆಶ್ ಮಟನ್ ಐತೆ. ನೀನು 1 KG ಸಾಂಬಾರು ಮಾಡು, 1 KG ಬಿರಿಯಾನಿನೋ, ಇನ್ನೊಂದು ಇಲ್ಲ ಅದ್ರಾಗ ಒಂಥರದ ರೋಸ್ಟ್, ಇನ್ನರ್ಧ ಬಿರಿಯಾನಿನ, ಮಟನ್ ಬಿರಿಯಾನಿನ ಏನಾದರೂ ಮಾಡು, ನಾನೇನು ಕೇಳಲ್ಲ. ತಗೊಳ್ರಿ. ಅಪ್ಪ, ಒಳಗಡೆ ಅಜ್ಜಿನ ಅಮ್ಮನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಸುಲ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಕೊಂಡು ಮಸಾಲೆ ಪದಾರ್ಥ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನೋಡು, ನಿಮ್ಮ ಅಪ್ಪ ಇಷ್ಟೊತ್ತಾದ್ರೂ ಬಂದಿದೆ. ಬೆಳಗ್ಗೆ ಹೋಗಿದ್ದು ಇನ್ನು ಎಲ್ಲಿ ಕುತ್ಕೊಂಡೈತೆ ಏನು ಮಾಡ್ತೈತೆ ಹೋಗ ಕರ್ಕೊಂಬರ ಯಂಕ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ನೀನೇ ಬಂದ್ಬಿಟ್ಟೆ. ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಅಪ್ಪ. ಬೆಳಗ್ಗಿಂದ ಏನು ತಿಂದಿಲ್ಲ ಕಣಪ್ಪ ನಾನು. ಈಗ ಕೊಟ್ಬಿಟ್ಟಿದ್ದಿಲ್ಲ, ಬೇಗ ಸಾಂಬಾರು ಮಾಡಕ್ಕೆ ಕೇಳು, ನಾನು ಊಟ ಮಾಡಬೇಕು. ಅದೇ ಅಂಕ, ನೀನು ಯಾರಾದ್ರೂ ಊಟ ಮಾಡ್ಬೇಡ ಅಂತ ಹೇಳಿದ್ರೇನಪ್ಪ? ನಾನು ಹೇಳಿದ್ನೆ, ಹೋಗೋ ಅಜ್ಜಿ ಏನಾರು ಹೇಳಿದ್ದಾನಪ್ಪ. ನಿನ್ನ ತಾತ ಏನಾರು ಹೇಳಿದ್ರೆ ಊಟ ಮಾಡ್ಬೇಡಪ್ಪ ಅಂತ ಹೇಳ್ಬಿಟ್ಟು. ನಡಿ, ರಾತ್ರಿ ಮಾಡಿದ್ದು ಬೇಳೆ ತೊಕ್ಕೈತಲ್ಲ, ಅದು ಊಟ ಮಾಡಿದ್ರೆ ಇಟ್ಕೊಂಡು ಕೊಡ್ತೀನಿ, ಊಟ ಮಾಡಿ ನಡಿ. ಏನು ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು
ಊರಲ್ಲಿಗೆಲ್ಲ ಕೇಳಂಗೆ ಹೇಳ್ತಾನೆ, ಇನ್ನು ಏನು ತಿಂದಿಲ್ಲ ನಾನು ಅಂತ ಹೇಳ್ಬಿಟ್ಟು. ಏನು ಮಾಡಿಡೋದೇನೋ ಅನ್ಬೇಕು. ದಿನ ಯಾರು ಜನಗಳು ಕೇಳಿದ್ರು ಈ ಹುಡುಗನ ಅಡಿಗೆ ಮಾಡೇ ಇಡೋದಿಲ್ವೇನಪ್ಪ ಜನ ಅಂತ ಕೇಳ್ಬೇಕು. ಹಂಗೆ ಹೇಳ್ತಾನೆ. ಓಹೋ ನಡಿಯ, ಬೇಳೆ ತೊಗೊಯ್ತಲ್ಲ ಊಟ ಮಾಡುವಂತ ನಡಿಯ, ಯಾರು ಬೇಡ ಅಂತಂದ್ರು. ಏ ಹೋಗಮ್ಮ, ರಾತ್ರಿ ಬೇಳೆ ತೊಕ್ಕನ ಯಾರು ಊಟ ಮಾಡ್ತಾರೆ ಇವಾಗ? ಈಗ ಅಪ್ಪ ಮಟನ್ ತಂದ್ಕೊಡೈತಲ್ಲ, ಬೇಗ ಮಾಡು. ನಾನು ಅದನ್ನ ಊಟ ಮಾಡ್ತೀನಿ. ಈ ರಾತ್ರಿ ಮಾಡಿದ ಬೇಳೆ ತೊಕ್ಕ ಇವಾಗ ಊಟ ಮಾಡು ಅಂತ ಹೇಳ್ತಿರಲ್ಲ, ನನಗಂತೂ ಇಷ್ಟ ಇಲ್ಲಪ್ಪ. ಯುಗಾದಿ ಹಬ್ಬದ ತರುವಾಯ ಯಾರಾದರೂ ರಾತ್ರಿದು ಬೆಳಗ್ಗೆ ಊಟ ಮಾಡ್ತಾರೆ, ನಾನಂತೂ ಮಾಡಲ್ಲ. ಬೇಗ ಬೇಗ ಮಾಡಿಡ್ರಿ, ನಾನು ಬಿಸಿದ ಊಟ ಮಾಡ್ತೀನಿ. ಅದು ಕಣ ಮಗ, ಅದು ಕಣ ಮಾತಾಡೋದು. ರಾತ್ರಿದೆಲ್ಲ ಊಟ ಮಾಡಬಾರ್ದಪ್ಪ ಮಗ, ರಾತ್ರಿದೆಲ್ಲ ಊಟ ಮಾಡಬಾರ್ದು. ಈಗ ಬಾಡ್ ತಂದು ಕೊಟ್ಟಿದ್ದೀವಲ್ಲ, ತಕಾತೈ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಗಂಟೆಯಲ್ಲಿ ಕೂಗ್ಸ್ ಹಾಕ್ಬಿಡ್ತಾರೆ, ಬಿಸಿ ಬಿಸಿದ ಊಟ ಮಾಡ್ತಾರೆ. ನೀನು ತಲೆ ಕೆಡಿಸ್ಕೋಬೇಡ. ಏಯ್ ಶಿವಗಿ ತಿರ್ಗ ಈ ಕಡೆ. ಓಹೋ, ಏನು ಅವ್ನು ಹೇಳಿದಾರ ದಾಳಕ್ ತನ್ನ ಕುಣಿಯಕ್ಕಾಗುತ್ತೆ? ನಾವು ಅವನಿಗೆ ಊಟ ಮಾಡಬೇಡ ಅಂತ ಹೇಳಿದ್ವಾ? ಊಟ ಮಾಡಬಾರ ಅಂತಂದ್ರೆ ಕೇಳಿದಲೆ ಈಗಾಗಲೇ ನಮ್ಮ ತಿರುಗಿಸಿ ಹೇಳ್ತಾನೆ ನೋಡ್ರಿ ಅವ್ನು ನಿಮ್ಮ ಹತ್ರ. ಆಯ್ತು ಹೋಗ್ಲಿ ಬಿಡು, ಹುಡುಗ ಏನೋ ಬಿಸಿ ಬಿಸಿದು ಒಳ್ಳೆ ತಿನ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ತನಕ ಹಸ್ಕೊಂಡೈತೆ. ಅವನಿಗೆ ರಾತ್ರಿ ಏನೋ ಕೊಡಬೇಡ್ರಿ. ಈಗ ಬಿಸಿ ಬಿಸಿದ ಎಲ್ಲ ತಂದ್ಕೊಟ್ಟಿದ್ದೇವಲ್ಲ, ಬಿಸಿ ಮಾಡಿ ಅವನಿಗೆ ಇಡ್ರಿ. ನಾನು ಇಲ್ಲೇ ಒಂಚೂರು ಹೋಗಿ ಬರ್ತೀನಿ. ನನಗೆ ಬರೇ ಹಂಗೆ ಊಟ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತಲ್ಲ. ಹೋಗೋ 90 ಕ್ವಾರ್ಟರ್ ಹಾಕೊಂಡು ಬರ್ತೀನಿ ನಾನು. ಇಲ್ಲ ಅಂತಂದ್ರೆ ಊಟ ಗಂಟಲು ಇಳಿಯಲ್ಲ ನನಗೆ. ಹ್ಞೂ ಕಣಪ್ಪ, ನೀನು ಹೇಳಿದೆ ಕರೆಕ್ಟ್. ನೋಡು, ನೀನು ಇಲ್ಲ ಅಂತಂದ್ರೆ ಅವ್ರದ್ದು ಮುಕ್ಬಿಡ್ತಾರೆ ನನ್ನ ಹತ್ಲಾಗೆ. ಒಂಚೂರು ನಾನು ಸ್ವಇಚ್ಛೆಯಿಂದ ಇರೋಕ್ಕೆ ಬಿಡಲ್ಲ ಕಣಪ್ಪ. ನಾನು ಬರ್ತೀನಿ ನಿನ್ನ ಜೊತೆಗೆ, ನಡಿ. ಏ ಮೈ ಡಿಯರ್ ಸನ್, ನೀನು ಮಾತ್ರ ನನ್ನ ಜೊತೆ ಬರಬೇಡ. ನೀನು ಇಲ್ಲ ಆಟ ಆಡ್ಕೊಂಡು ನೆರಳದ ಕಾಲ ಕಳೆಯಪ್ಪ. ನಾನು ಎಲ್ಲೋ ದೂರ ಹೋಗಿ ಬರ್ತೀನಿ, ಅಲ್ಲಿಗೆಲ್ಲ ನೀನು ಬರಬಾರ್ದು. ನೀನು ಇಲ್ಲೇ ಇರಪ್ಪ ಆರಾಮಾಗಿ. ಅಜ್ಜಿಗೆ ಸಹಕಾರ ಮಾಡ್ಕೊಂಡು ಅಜ್ಜಿ ಜೊತೆಗೆ ಇರಪ್ಪ ನೀನು. ನಾನು ಈಗ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ನೀನು ಜಾಸ್ತಿ ದೂರ ಬೇಗ ನಡೆಯೋಕ್ಕಾಗಲ್ಲ. ನಾನಾದರೆ ಬೇಗ ನಡೆದ್ಬಿಟ್ಟು ಬಂದ್ಬಿಡ್ತೀನಿ. ಎಷ್ಟು ಸರಿ ಹೇಳಿದ್ರು ಕೇಳಲ್ಲ. ನನಗಂತೂ ಹೇಳಿ ಸಾಕಾಗ್ಬಿಡೈತಪ್ಪ ಅಂತಲಾಗೆ. ಏನು ಯುಗಾದಿ ಹಬ್ಬ, ದಸರಾ ಹಬ್ಬ, ಸಂಕ್ರಾಂತಿ ಹಬ್ಬ, ಯಾವ್ದಾನ ಹಬ್ಬ ಬರೋಂಗಿಲ್ಲ. ಹಬ್ಬದ ದಿವಸ ಚೆನ್ನಾಗಿರ್ತಾನೆ, ಹಬ್ಬದ ಮಾರನೇ ದಿವಸ ನಿನಗೆ ಹಿಡಿದು ಬಿಡುತ್ತೆ ದೇವರು. ಹೋಗತ್ಲಾಗ ಏನೋ ಎಷ್ಟನ್ನು ಕುಡ್ಕೊಂಬಂದ್ಬಿಡ್ಬೇಕು. ಹೇಳಿ ಸಾಕಾಗ್ಬಿಡೈತಪ್ಪ ನಮಗಂತೂ. ಎಷ್ಟು ಸರಿ ಹೇಳ ನಾನು. ಮಗ ಬಂದು ನಿಂತವನೆ, ಅವನಾದ್ರು ನಿಂತವನೆ, ಅವ್ನು ನೋಡ್ತಾನೆ ಕಲಿತಾನೆ ಅನ್ನೋದು ಬೇಡವೆ? ತಕ ಅನ್ನಂಗಿಲ್ಲ. ಮಟನ್ ಬಂತು, ಭಾಳ ಬಂತು ಅಂತಂದರೆ ಹೋಗಿ ಅದು ಒಂಚೂರು ಕುಡ್ಕೊಂಬಂದ್ಬಿಡೋದಕ್ಕೆ. ನಡಿಯಮ್ಮ, ಎಷ್ಟು ಹೇಳಿದ್ರು ಅಷ್ಟೇ. ನಾಯಿ ಬಾಲಕ್ಕೆ ಕಡ್ಡಿ ಕಟ್ಟಿದಂಗೆ ನಡ್ಕಾಗುತ್ತೆ. ಕಡ್ಡಿ ಬಿಚ್ಚಿ ಕೂಡಲೇ ತಿರ್ಗಾ ರಪ್ಪ ಅಂತ ವಕ್ರ ಆಗುತ್ತೆ. ಹಾಗೆ ಒಂದು ಬುದ್ಧಿ. ನಡೀರಿ ಹಂಗೆ ತಂದ್ಕೊಟ್ಟೇನೆ, ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ಬರೋ ಅಷ್ಟೊತ್ತಿಗೆ ಊಟ ಮಾಡಿ ಮಕ್ಕಳೇ. ಅಂಕಣ್ಣ ನಡಿಯಪ್ಪ ಹೊಟ್ಟೆ ಹಸ್ಕೊಂಡಿದ್ದೆ, ನಡಿಯಪ್ಪ ಒಂಚೂರು ಬೇಗ ಆಗುತ್ತೆ. ಊಟ ಮಾಡ್ಬಿಟ್ಟು ಮಾಡ್ಕೊಳ್ಳುವಂತೆ. ಎಲ್ಲೂ ಹೋಗ್ಬಾರ್ದು, ಭಾಳ ಬಿಸಿಲೈತೆ. ನೋಡಿಲ್ಲ, ನಮ್ಮ ಜೊತೆಗೆ ತಣ್ಣಗೆ ಮನೆ ಹತ್ರ ಇರಬೇಕು. ಅಜ್ಜ ಎಲ್ಲೋದ್ರಪ್ಪ? ಅಜ್ಜಂಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು. ನೀನು ಎಲ್ಲೂ ಹೋಗ್ಬೇಡಪ್ಪ. ಅಜ್ಜನ ಬರುತ್ತೆ, ಅಜ್ಜನ ನೀನು ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿರಂತೆ. ಹೋಗು, ನಾನು ಎಲ್ಲೂ ಹೊರಗಡೆ ಕಳಿಸಲ್ಲ ನೀವು. ಎಲ್ಲೂ ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಹೊರಗಡೆನೆ ಕಳಿಸಲ್ಲ ನೀವು. ಬರೀ ಇಲ್ಲ ಮನೆಯಾಗೆ ಕೂಡಾಕೊಂಡು ಆ ಗವಿ ಒಳಗೆ ಇರಿಸ್ತೀರ ನನ್ನ. ನಾನಂತೂ ಹೊರಗಡೆ ಆಟ ಆಡಕ್ಕೆ ಹೋಗ್ಬೇಕು, ಇಲ್ಲ ಊಟ ಮಾಡಬೇಕು. ಏಯ್, ಎಷ್ಟು ಹೇಳೋದು ನಿನಗೆ? ನಡಿ ಒಳಕ್ಕೆ. ಊಟ ಮಾಡ್ಬಿಟ್ಟು ಇಲ್ಲ ಮನೆ ಹತ್ರ ಆಡ್ಕೋಬೇಕು ನೀನು. ಊಟ ರೆಡಿ ಆಗೋ ತನಕ ನೀನು ಮನೆ ಹತ್ರ ಆಡ್ಕೋಬೇಕು. ಅವ್ನು ಬೇಕಾದ್ರೆ ಬಂದರೆ ಇಲ್ಲ ಇಬ್ರು ಸೇರ್ಕೊಂಡು ಆಡಿವ್ರಂತೆ. ನೀನು ಹೊರಗಡೆ ಮಾತ್ರ ಎಲ್ಲ ಹೋಗಂಗಿಲ್ಲ. ಹೇಳ್ದಂಗೆ ಕೇಳ್ಬೇಕಷ್ಟೇ. ನಿಮ್ಮ ಅಪ್ಪ ಆಯ್ತು ಅಂತಂದ್ರೆ ಏನು ಎಗರಾಡ್ತೀಯ? ನೋಡಿ ಬೊಮ್ಮಯ್ಯನ, ಇಷ್ಟ ತನಕ ಅಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಏನು ಮಾತಾಡಲಿಲ್ಲ. ನಾನು ಒಬ್ಬನೇ ಅಂತ ಹೇಳ್ಬಿಟ್ಟು ಭಾಳ ರೇಗಾಡುತ್ತತ್ಲಾಗೆ. ಆಯ್ತು ಬಿಡ್ರಿ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀವು ಬೇಗ ಅಡುಗೆ ಮಾಡೋದು ಕಲ್ತ್ಕೊಳ್ರಿ ನೀವು. ಇನ್ನು ಗಂಟೆ 11 ಆಯ್ತು, ಇನ್ನು ಬಂದು ಅಪ್ಪ ಕೊಟ್ಟಾಲೆ ಅರ್ಧ ಗಂಟೆ ಆಯ್ತು. ಇನ್ನು ಮಕ್ಕ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀರ. ಅದು ಯಾವಾಗ ಅಡುಗೆ ಮಾಡಾಕ್ತಾರೆ ಏನೋ ನನಗೆ. ಅಜ್ಜಿ, ನಾನು ಇಲ್ಲೇ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತೀನಿ ಒಳಗಡೆ. ನಡೀರಿ, ನಾನು ಎಲ್ಲೂ ಹೋಗಲ್ಲ, ಬಿಸ್ಲಾಗೆ ಎಲ್ಲೂ ಹೋಗಲ್ಲ. ಆಯ್ತು, ನೀವು ಹೇಳ್ದಂಗೆ ಇಲ್ಲೇ ಇರ್ತೀನಿ, ನಡೀರಿ. ನಡಿಯಮ್ಮ, ನಾವು ರೆಡಿ ಮಾಡ್ಕೊಂಬನ, ನಡಿ. ಹೆಂಗಣ್ಣ, ಎಲ್ಲೂ ಹೋಗ್ಬಾರ್ದಪ್ಪ. ಇಲ್ಲ ಆಡ್ಕೋಬೇಕು. ಎಲ್ಲರೂ ಆರಾಮ ಮನೇಲಿ ಬಿಸಿ ಜೋರಾಗಿ ಅಡುಗೆ ಮಾಡ್ಕೊಂಡು ಎಲ್ಲರೂ ಆರಾಮಾಗಿದ್ದಾರೆ. ಎಲ್ಲರೂ ಆಟಾಡ್ಕೊಂಡು ನಾನಿಲ್ಲಿ ಮನೆ ಮುಂದೆಗಡೆ ಸೆಕ್ಯೂರಿಟಿ ಗಾರ್ಡ್ ತರ ಬಾಗಿಲು ಕಾಯ್ಕೊಂಡು ಕೂತಿದ್ದೀನಿ. ಅಪ್ಪ ಸದ್ಯ ಲೇ ಮಾದ ಬಾರ ಇಲ್ಲಿ. ಸದ್ಯ ನನ್ನ ಅದೃಷ್ಟಕ್ಕೆ ಈ ಮಾದನಾರ ಬರ್ತಿದ್ದಾನಲ್ಲ. ಲೋ ಮಾದ ಬಾರ ಇಲ್ಲಿ. ಎಂಕ ಇದಾಕಲ್ಲ ಹಿಂಗೆ ಕೂತ್ಕೊಂಡಿದ್ಯಾ? ನಿಮ್ಮ ಮನೇಲಿ ಇವತ್ತು ಇನ್ನು ಅಡುಗೆ ಆಗಿಲ್ವೇನೋ? ಲೋ ಇಲ್ಲ ಕಣಲು, ಈಗ ತಂದ್ಕೊಟ್ಟೈತೆ ನಮ್ಮಪ್ಪ ಬಾಡನ್ನ. ಅದಕ್ಕೆ ನಮ್ಮ ಅಜ್ಜಿನೂ ನಮ್ಮ ಅಮ್ಮನೂ ಇವಾಗ ತಗೊಂಡೋಗಿ ಚೆನ್ನಾಗಿ ಅಡುಗೆ ಮಾಡಕ್ಕೆ ಹೋಗಿದ್ದಾರೆ. ಬಾಯಲ್ಲಿ 2 kg ಮಟನ್ ತಂದಿರೋದು. ಅರ್ಧ kg ರೋಸ್ಟ್ ಮಾಡ್ತಾರೆ, ಅರ್ಧ kg ಬಿರಿಯಾನಿ ಮಾಡ್ತಾರೆ, ಇನ್ನೊಂದು kg ಸಾಂಬಾರು ಮಾಡ್ತಾರೆ. ಬಾಯಲ್ಲಿ ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬಾರಲ್ಲ ಹತ್ರ ಬಾರ ಇಲ್ಲಿ.
ಬೇಡಪ್ಪ, ನನಗೇನು ಊಟ ಬೇಡ. ನನಗೆ ನಾನ್ ವೆಜ್ ಏನು ಊಟ ಬೇಡ ಇವತ್ತು. ನಾನೇ ಸಿಕ್ಕಾಪಟ್ಟೆ ಈಟು ಅಂತ ಹೇಳ್ಬಿಟ್ಟು ನಾನು ಮೊಸರನ್ನ ಮಜ್ಜಿಗೆ ಹುಳಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ನನಗೇನು ಮಟನ್ ಬೇಡ. ಬೇಕಾದ್ರೆ ನೀನೇ ಊಟ ಮಾಡು. ನನಗೆ ಬೇಕಾದ್ರೆ ಮಜ್ಜಿಗೆ ಒಂದು ಲೋಟ ಕೊಡು, ನಾನು ಬೇಕಾದ್ರೆ ಕುಡಿತೀನಿ. ನಾನು ಅಲ್ಲಿಗೆ ಹೋಗೋಣ ಅಂತಿದ್ದೆ, ನೀನು ನೋಡಿದ್ನಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಹೌದೇನಲ್ಲ, ನೀನು ಮಟನ್ ತಿನ್ನಲ್ವಾ? ಥೂ, ನಿಂದೆ ಅಂತ ಬದುಕೋ ನಿಂದು. ಇಡೀ ಊರಿಗೆ ಊರೇ ಮಟನ್ ತಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೈತೆ. ನೀನು ಏನೋ ಒಳ್ಳೆ ಮಜ್ಜಿಗೆ ಹುಳಿ ಮೊಸರು ಹುಳಿ ತಿಳಿಸಾರ ಅಂತಿದ್ಯಾ? ಥೂ. ಹೌದು ಕಣಲ್ಲ, ನನಗೆ ನನ್ನ ಹೊಟ್ಟೆ ಸರಿ ಇಲ್ಲ, ಹಂಗಾಗಿ ನಾನು ಮಜ್ಜಿಗೆ ಹುಳಿ ಮೊಸರು ಹುಳಿ ತಿಳಿಸಾರ ಅಂದ್ಕೊಂಡೇ ಇರೋದು. ಅದನ್ನೇ ಊಟ ಮಾಡೋದು. ನನಗೆ ಇಷ್ಟನಪ್ಪ ಅದು, ನಾನು ಅದನ್ನೇ ಊಟ ಮಾಡ್ತೀನಿ. ನೀನು ಬೇಕಾದ್ರೆ ಮಟನ್ ಸಾರು ತಿನ್ನು, ಮಟನ್ ಬಿರಿಯಾನಿ ಊಟ ಮಾಡು, ನಾನೇನು ಬೇಡ ಅನ್ನ. ಆಯ್ತು ಬಿಡಪ್ಪ, ಆಯ್ತು ಬಿಡು. ನೋಡ್ರಿ, ಹಳ್ಳಿ ಮನೇದು ಇಂಥವ್ರು ಇರ್ತಾರೆ. ನಿಮ್ಮೂರಲ್ಲಿ ಇಂಥವ್ರು ಇದಾರ? ಹಾಗಾದ್ರೆ ಕಮೆಂಟ್ ಮಾಡ್ರಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹೌದು, ಇನ್ನು ನೀವು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.